So guys, ನಮ್ಮ ಇಂಟರ್ನ್ಯಾಷನಲ್ ರೈಡ್ ಟು ನೇಪಾಲ್ is starting from ವಿಧಾನ್ ಸೌಧ. ನಮ್ಮ ಗಾಡಿ ಇಲ್ಲೇ ಇದೆ. ರೇಜ್ ಇಸ್ ಫುಲ್ಲಿ ಲೋಡೆಡ್. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ ನೋಡಿ ಸೆಂಡ್ ಆಫ್ಗೆ. ಸೇ ಹಾಯ್ ಎಲ್ಲ ಸೊ ವಿಧಾನ್ ಸೌಧದಿಂದ ವಿ ಆರ್ ಫ್ಲಾಗಿಂಗ್ ಆಫ್ ಫಾರ್ ಅವರ್ ಇಂಟರ್ನ್ಯಾಷನಲ್ ರೈಡ್ ಟು ನೇಪಾಲ್. ಇದೊಂದು 10 day 12 day ರೈಡು. ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಇಲ್ಲಿಂದಾನೇ ಓಡಿಸ್ಕೊಂಡು ಹೋಗೋದು. ಸೊ ಬಾಯ್ಸ್ ಆರ್ ಹಿಯರ್. ಇನ್ನೂ ಬೆಳಗ್ಗೆ ಬಂದಿಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತಲ್ಲಿ ಓಡ್ತಾರೆ. ಆಲ್ ದ ಬಾಯ್ಸ್ ಆರ್ ಹಿಯರ್. ಟೈಮ್ ಇಸ್ 5:35. ಇಟ್ಸ್ ಟೈಮ್ ಟು ಲೀವ್. ಬರೋದಾ? ಏಯ್ ಗಾಡಿ ಬರ್ತಿದ್ರು ನೋಡ್ಕೋ. ಬಾಯ್ 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 ಬಾಯ್. ವೇಲಿ ಹೊಡಿಬೇಕಾ? ವೇಲಿ ಹೊಡಿಬೇಕಾ? ಓ ವೇಲಿ ಹೊಡೆದ್ಬಿಟ್ಟು ಇಲ್ಲೇ ಬಿದ್ದೋಗ್ಬಿಡ್ತೀನಿ. Hi guys, welcome back to my channel. This is me Smoke and welcome to my new adventure series, Next Stop Nepal. Yes guys, first international trip ನಾವು ಸೋಲೋ ಹೊಡಿತಾ ಇದೀವಿ, ಬ್ಯಾಂಗ್ಳೂರ್ ಟು ನೇಪಾಲ್. ನೀವು ಕೇಳ್ಬೋದು ಯಾಕೆ ಗುರು ಸೋಲೋ ಹೋಗ್ತಾ ಇದೆಯಾ, ಅದು ನೇಪಾಲು ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು, ಯಾಕೆ ಇಷ್ಟೊಂದು ರಿಸ್ಕು ಅಂತ. ಇನ್ನು ಅಷ್ಟೊಂದು ಧೈರ್ಯನಾ ನಿನ್ನ ಮೇಲೆ ಹಂಗೆ ಅಂತಲ್ಲ. ನನಗೊಂದು ಲಾಂಗ್ ಟ್ರಿಪ್ ಹೋಗ್ಬೇಕಾಗಿತ್ತು, ಎಲ್ಲಿ ಅಂತ ಏನು ಐಡಿಯಾ ಇರಲಿಲ್ಲ. ಬಟ್ ಲಾಂಗ್ ಟ್ರಿಪ್ಪು KTMದು ಪರಮಸ್ತಾನ್ ಫಾರ್ಬಿಡನ್ ಕಿಂಗ್ಡಮ್ ಅಂತ ಒಂದು ವಿಡಿಯೋ ಇದೆ. ಅದು ನೋಡಿದ್ಮೇಲೆ ಅಂತೂ ನೇಪಾಲಲ್ಲಿ ರೈಡ್ ಮಾಡಲೇಬೇಕು ಅಂದ್ಬಿಟ್ಟು ಡಿಸೈಡ್ ಆಗ್ಬಿಟ್ಟಿದೆ. ಬಟ್ KTM ಜೊತೆ ಹೋಗೋಣ ಅಂತ ಇದ್ದೆ. ಬಟ್ ನಮ್ಮ ಫೋರ್ ರೈಡರ್ಸ್ ಇಬ್ಬರು ಜನ ಹೋಗಿದ್ರು. ಅವ್ರ ಹತ್ರ ಎಲ್ಲ ರಿವ್ಯೂಸ್ ಕೇಳಿದ್ಮೇಲೆ ಬೇಡ ಗುರು ನಮಸ್ಕಾರ ಅಂದ್ಬಿಟ್ಟು ನಾವೇ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಬಿಟ್ಟಿದ್ದೆ. ಮಾರ್ಚ್ ಎಂಡಲ್ಲಿ ಒಂದು 3 ದಿನ ರಜೆ ಆಗ್ತದೆ, ಒಂದು ಫುಲ್ ವೀಕ್ ರಜೆ ಸಿಕ್ತು. ಸೊ ಅದನ್ನು ಯುಟಿಲೈಸ್ ಮಾಡ್ಕೊಳ ಅಂತ ಏನೇನೋ ನೋಡ್ತಾ ಇದ್ದೆ. ಬಟ್ ಸಡನ್ನಾಗಿ ನೇಪಾಲ್ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಗಾಡಿ ತೊಗೊಂಡು ಹೊರಟ್ಬಿಟ್ಟೆ. ಸೊ ಅದಕ್ಕೆ ಗೈಸ್, ದಿಸ್ ಇಸ್ ಎ ಸೋಲೋ ಟ್ರಿಪ್. ಏನೋ ಒಂದು ಒಳ್ಳೆ ಫೀಲಿಂಗ್ ಇತ್ತು, ನೇಪಾಲ್ ಹೋಗ್ಬೋದು ಮಾಡ್ಬೋದು ಅಂತ. ಸೊ ಇತ್ತು. ಸೊ ಅರ್ಲಿ ಮಾರ್ನಿಂಗ್ ಗೈಸ್, ಒಳ್ಳೆ ಕ್ಲೈಮೇಟ್ ಇವಾಗ. ಸೊ ಎಷ್ಟು ಕವರ್ ಮಾಡೋಕ್ಕಾಗತ್ತೋ ಡಿಸ್ಟೆನ್ಸ್ ಕವರ್ ಮಾಡ್ಬಿಡೋಣ. ಇವತ್ತಿನ ಫೈನಲ್ ಸ್ಟಾಪು ಹೈದ್ರಾಬಾದ್ ಡಿಸೈಡ್ ಮಾಡ್ಕೊಂಡಿದ್ದೆ. ಅಪ್ರಾಕ್ಸಿಮೇಟ್ಲಿ 650 to 700 kilometers ಫ್ರಮ್ ಬ್ಯಾಂಗ್ಳೂರ್ ಇದೆ. ಸೊ ನೀವು ಚಾನಲ್ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಇಷ್ಟ ಆದರೆ ಲೈಕು ಕಮೆಂಟ್ ಶೇರ್ ಮಾಡಿ. ನಿಮ್ಗೆ ಫುಲ್ ಸಪೋರ್ಟ್ ಬೇಕು ಗೈಸ್. ಈ ಥರ ಜಾಸ್ತಿ ಅಡ್ವೆಂಚರ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಸೊ ಗೈಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಎಪಿಕ್ ಅಡ್ವೆಂಚರ್. ನೇಪಾಳಲ್ಲಿ ಯಾವ್ಯಾವ ಟ್ರೈನ್ಸ್ ಎಲ್ಲ ಪಾಸ್ ಮಾಡಿಟ್ಟಿದ್ದೀನಿ, ಹೋಗಿ ಎಲ್ಲದು ಮುಗಿಸ್ಕೊ ಬರೋದೆ. ಸೊ ನೀವು ಕೇಳ್ಬೋದು ಏನು ಇದು ಅಂತ ವಾಯ್ಸ್ ಓವರ್ ಎಲ್ಲ ಕೊಡ್ತಾ ಇದೆಯಾ ಅಂತ. ಈ ರೈಡಲ್ಲಿ ಏರ್ ಪ್ಲಗ್ಸ್ ಹಾಕೊಂಡು ಓಡಿಸ್ತಾ ಇದ್ನಾ. ಸೊ ಮೆತ್ತಿಂಗ್ ಮಾತಾಡಿದ್ರು ಫುಲ್ ಜೋರಾಗಿ ಕೇಳಿಸ್ತೈತೆ ನನಗೆ. ಬಟ್ ಆ್ಯಕ್ಚುಲಿ ನಾನು ಮೆತ್ತಿಂಗ್ ಮಾತಾಡ್ತಾ ಇದ್ದೀನಿ. ಅದೆಲ್ಲ ಗೋಪ್ರೋ ಸರಿಯಾಗಿ ಪಿಕಪ್ ಆಗಿಲ್ಲ. ಇವಾಗ ವಿಡಿಯೋ ಎಲ್ಲ ನೋಡಿದ್ಮೇಲೆ ಏನು ಹಿಂಗಾಗಿದೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಚೆನ್ನಾಗಿದ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೋ ವಾಯ್ಸ್ ಓವರ್ ಗೈಸ್. ಸೊ ರೈಡ್ ಸ್ಟಾರ್ಟ್ ಆಗಿ ಒಂದು 167 kilometers ಆದಮೇಲೆ ವಿ ಆರ್ ನಿಯರ್ ದ ಕಿಯಾ ಫ್ಯಾಕ್ಟ್ರಿ. ಎಸ್ ದೊಡ್ಡದಾಗಿದೆ ಗೊತ್ತಾಗೈತೆ. ಇದು ಫುಲ್ ಯುರೋಪರ ಏರಿಯಾನೆಲ್ಲ ಕವರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದು ಇಲ್ಲದೆ ನೋಡಿ ಸೂರ್ಯ ಏನು ಸೂಪರಾಗಿ ಕಾಣಿಸ್ತಾ ಇದೆ ಅಂತ. ಸೊ ಹೋಗೋಣ ಬನ್ನಿ. ಇನ್ನು ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಬೇಕು. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ನಾನು, ಇನ್ನು ಸರಿಯಾಗಿ ನಿದ್ದೆನೂ ಮಾಡಿಲ್ಲ. ರೈಡ್ ಎಕ್ಸೈಟ್ಮೆಂಟಲ್ಲೇ ಹಂಗೆ ಎದ್ದು ವಿಧಾನಸೌಧದಿಂದ ಫ್ಲಾಗ್ ಆಫ್ ಆದಮೇಲೆ ಹಂಗೆ ಡೈರೆಕ್ಟ್ 167 kilometers ಓಡ್ಸ್ಕೊಂಡು ಬಂದಿದ್ದೀನಿ. ಎಲ್ಲಾದರೂ ಬ್ರೇಕ್ಫಾಸ್ಟಿಗೆ ನೆನೆಸಿ ಒಂದು ಸ್ವಲ್ಪ ಲೈಟಾಗಿ ರೀಎನರ್ಜೈಸ್ ಆಗಿ ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡೋಣ. ಇದೇ ನೋಡಿ ಗೈಸ್ ಬ್ರೇಕ್ಫಾಸ್ಟ್ ಇವತ್ತು. ಶಿಷ್ಯ ಅಲ್ಲಿ ನಿಂತಿದ್ದಾನೆ. ಹೆವಿ ನಿದ್ದೆ ಬರ್ತಾ ಇತ್ತು, ಅದಕ್ಕೆ ಸ್ಟಾಪ್ ಮಾಡ್ಬಿಟ್ಟು. ಪಕ್ಕದಲ್ಲಿ ನೋಡಿ ಟ್ರೈನು. ನನಗೇನು ಆಸೆ ಅಂದರೆ ಟ್ರೈನ್ ಪಕ್ಕನೇ ಪ್ಯಾರಲಲ್ ಆಗಿ ಹಂಗೆ ರೇಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಆಸೆ. ಇಲ್ಲಿ ಆಪೋಸಿಟಲ್ಲಿ ಹೋಗ್ತಾಯಿತ್ತು. ಸೊ ಬ್ರೇಕ್ಫಾಸ್ಟ್ ಮುಗೀತು ಗೈಸ್. ಒಂದು 2 ದೋಸೆನೋ 1 ದೋಸೆನೋ ಹಾಕೊಂಡೆ. ನೋಡಿ ಈ ಥರ ಲಾಂಗ್ ರೈಡಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯಾವುದೋ ದೊಡ್ಡ ರೆಸ್ಟೋರೆಂಟಲ್ಲಿ ಅಂತ ನಿಲ್ಸಲ್ಲ. ರೋಡ್ ಸೈಡಲ್ಲಿ ಇಲ್ಲಾಂದರೆ ಚಿಕ್ಕ ಹೋಟೆಲಲ್ಲಿ ಹೋಗಿದ ತಕ್ಷಣ ಏನು ಸಿಗುತ್ತೋ ಆರ್ಡರ್ ಮಾಡಿಬಿಟ್ಟು
ತಿನ್ಬಿಟ್ಟು ಇಮಿಡಿಯೇಟ್ ಆಗಿ ಹೊರಡ್ತಾ ಇರೋದೆ. ಬಿಕಾಸ್ ಯಾಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗಲ್ಲ. ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಹೋದ್ರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಹೈವೇದ್ ಹೋಗುವಾಗ ನಾನು ಹೆಲ್ಮೆಟ್ ಇರೋ ಬೀಕನ್ ಬಿಚ್ಬಿಡ್ತೀನಿ. ಸೊ ಅದು ಏರ್ ಡ್ರ್ಯಾಗ್ ಇರಲ್ಲ, ಸೊ ನೆಕ್ ಪೇನ್ ಬರಲ್ಲ. ಅದು ಇಲ್ಲದೆ ಇವಾಗ ನಾವು ಸ್ಟಾರ್ಟ್ ಮಾಡಿ ಒಂದು 240 ಕಿಲೋಮೀಟರ್ಸ್ ಬಂದಿದ್ದೀವಿ. ಟೈಮ್ ಏನು ಅಂದರೆ ಒಂದು 8:30 ಆಗಿದೆ. ಸೊ ಒಳ್ಳೆ ಪೇಸ್ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಈ ರೈಡಲ್ಲಿ ಇಯರ್ ಬಡ್ಸ್ ಹಾಕೊಂಡಿದ್ದೀನಿ ನಾನು, ಅಂದರೆ ಇಯರ್ ಪ್ಲಗ್ಸು. ಇಯರ್ ಪ್ಲಗ್ಸ್ ಹಾಕೊಂಡ್ರೆ ಏನು ಅಂದರೆ ಇಂಜಿನ್ ಸೌಂಡೇ ಕೇಳ್ತಾರೆ ಅವರು. ಇಂಜಿನ್ ಏನು ಮಾಡ್ತಾ ಇದೆ, ನಾವು ಕೊಡೋ ಘಾಟಲ್ಲಿ ಗಾಡಿ ಏನು ಮಾಡ್ತಾ ಇದೆ ಏನು ಗೊತ್ತಾಗೋದೇ ಇಲ್ಲ. ನೀವು ಗೊತ್ತಿಲ್ಲದೆ ಒಂದು ಕುರಿನ ಎಳ್ಕೊಂಡು ಹೋದ್ರೂ ನಿಮ್ಗೆ ಗೊತ್ತಾಗಲ್ಲ. ಲಾಸ್ಟ್ ಟೈಮ್ ನಾನು ಈ ರೂಟಲ್ಲಿ ಬಂದಾಗ ಹೆಂಗೆ ಮಳೆ ಬರ್ತಾಯಿತ್ತು ಅಂದರೆ ನಮ್ಮ ಬ್ಲಾಗ್ ಬಂದರೆ ನನಗೆ ಗೊತ್ತಾಗದೆ. ಹೆವಿ ಮಳೆ ಅಂತೂ. ಈ ಸರ್ತಿ ಬಿಸಿಲು, ಸಮ್ಮರಲ್ಲಿ ಹೋಗ್ತಾ ಇದ್ದೀನಿ. ಅದಕ್ಕೆ ಬೆಳಿಗ್ಗೆ ಬಿಟ್ಬಿಟ್ಟೆ 5:30ಗೆಲ್ಲ. ನೋಡಿ ಹೆಂಗಿದೆ, ಚೇಂಜ್ ಆಗಿಲ್ಲ, ಕ್ರೇಜಿ. ಇನ್ನೂ ನಿದ್ದೆ ಹೇಳ್ತಾ ಇದೆ ಇವರು, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಿಲ್ತಾರೆ ಎಲ್ಲಾದರೂ, ಏನೋ ಒಂದು 3 ಅವರ್ ನಿದ್ದೆ ಮಾಡಿರ್ತೀನಿ ಅಷ್ಟೇ. ಗೈಸ್, ಒಂದು ಸ್ಮಾರ್ಟ್ ಟಿಪ್ ಏನಂದ್ರೆ, ಈ ಥರ ನೀವು ಬ್ರೈಟ್ ಸನ್ನಿ ಡೇಲ್ ರೈಡ್ ಮಾಡ್ತಾ ಇದೆ ಅಂದರೆ ಸನ್ ವೈಸರ್ ಹಾಕೊಂಡು ಓಡಿಸಿ. ಇಲ್ಲ ಟಿಂಟೆಡ್ ವೈಸರ್ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲಾಂದ್ರೆ ಪೋಲಾರೈಡ್ ಗ್ಲಾಸಸ್ ಇದ್ರೆ ಯೂಸ್ ಮಾಡಿ. ಸೊ ಈ ಫೆಟಿಗ್ ಎಲ್ಲ ಕಮ್ಮಿ ಆಗುತ್ತೆ. ಫೆಟಿಗ್ ಕಮ್ಮಿ ಇದ್ರೆ ನಿದ್ದೆನೂ ಬರಲ್ಲ ಗೈಸ್. ಅಯ್ಯೋ ಗೈಸ್, ಯಾವುದೋ ಮಾವಿನ ತೋಟ ಥರ ಇದೆ ಲೆಫ್ಟಲ್ಲಿ, ಹೈವೇ ಪಕ್ಕದಲ್ಲೇ ಇತ್ತು. 2 ನಿಮಿಷ ರೆಸ್ಟ್ ತೊಗೊಂಡೋಗೋಣ ಅಂತ ನಿಲ್ಸಿದ್ದೀನಿ. ನಿದ್ದೆ ಹೆವಿಯಾಗಿ ನಿದ್ದೆ ಹೊಡಿತದೆ ಇವರು. ಯಾರು ಬಂದು ಬೈದೇ ಇದ್ರೆ ಸರಿ. ಇನ್ನು ನಮಗೆ ಹೋಗೋಕ್ಕೆ 276 ಕಿಲೋಮೀಟರ್ಸ್ ಇದೆ. 276 ಕಿಲೋಮೀಟರ್ಸ್ ಹೋಗಿ ಹೈದ್ರಾಬಾದಲ್ಲಿ ಸ್ಟಾಪು. ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗೋಣ. ಇಲ್ಲಿ ಸ್ವಲ್ಪ ಕೂತ್ಕೊಂಡು ಆಫೀಸ್ ವರ್ಕ್ ಇತ್ತು, ಕಾಲ್ ಅಟೆಂಡ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮೆಸೇಜ್ ವಾಟ್ಸಪ್ ಮೆಸೇಜ್ ಎಲ್ಲ ನೋಡಿಕೊಂಡು ಚಿಲ್ ಮಾಡ್ತಾ ಇದೆ. ಇಲ್ಲಿ ಇದು ನೋಡಿ, ಇದು ಮರದಲ್ಲಿ ಮಾವಿನಕಾಯಿ ಎಷ್ಟೊಂದಿದೆ ಅಂತ. ಹಣ್ಣಾಗಿ ಬಿಡಿದೆ ಅಂತ ಒಂದು ಕಿತ್ಕೊಂಡು ಇಲ್ಲೇ ಶಾರ್ಟ್ ಬ್ರೇಕ್ ಆದಮೇಲೆ ತಿರ್ಗಾ ವಿ ಆರ್ ಬ್ಯಾಕ್ ಆನ್ ದ ರೋಡ್. ವಾಟ್ಸಪ್ ಮೆಸೇಜ್ ಇನ್ಸ್ಟಾಗ್ರಾಮ್ ಮೆಸೇಜ್ ಎಲ್ಲ ಓದ್ಬಿಟ್ಟು ಸ್ವಲ್ಪ ನಿದ್ದೆ ಎಚ್ಚರಿಕೆ ಆಯಿತು. ಬ್ಯಾಕ್ ಆನ್ ದ ರೋಡ್. ಬೆಳಗ್ಗೆ 10 ಗಂಟೆಗೆ ನಿಲ್ಲಿಸ್ಬೇಕು. ಕಂಪನಿಯಲ್ಲಿ ಮೀಟಿಂಗ್ ಇದೆ, 10 ಗಂಟೆಗೆಲ್ಲ ಸ್ಟಾಪ್ ಹಾಕ್ಬೇಕು. ಅದಾದಮೇಲೆ ನಾನು ಸ್ಟಾಪು ಹೈದ್ರಾಬಾದ್. ಸೊ ಗೈಸ್, ಪೆಟ್ರೋಲ್ ಇನ್ನು ಲೆಸ್ ದೆನ್ 40 ಕಿಲೋಮೀಟರ್ಸ್ ತೋರಿಸ್ತದೆ. ಇಲ್ಲೊಂದು ಪೆಟ್ರೋಲ್ ಬಂಕ್ ಇದೆಯಲ್ಲ ಅಂತ ಬಂದರೆ ಇಲ್ಲಿ ಪೆಟ್ರೋಲ್ ಇಲ್ಲ ಅಂದ್ಬಿಟ್ರು. ಇನ್ನು 7 ಕಿಲೋಮೀಟ್ರಲ್ಲಿ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆಯಂತೆ. ನೋಡೋಣ ಅಲ್ಲಿ ಪೆಟ್ರೋಲ್ ಸಿಗೋದಾ ಅಂತ. ಅಲ್ಲೂ ಸಿಕ್ಕಿಲ್ಲ ಅಂದರೆ ಇಲ್ಲೇನು ಮಾಡೋದು. ಸುಮ್ಮನೆ ಟ್ಯಾಂಕ್ ಫುಲ್ ಎಷ್ಟು ಓಡತ್ತೆ ನೋಡೋಣ ಅಂದ್ಬಿಟ್ಟು ಒಂದು ಜೋಶಲ್ಲಿ ಓಡಿಸ್ಕೊಂಬಂದೆ. 340 ಓಡಿದೆ ಇವಾಗ. ಇನ್ನೂ ಒಂದು ಲೀಟ್ರ್ ಇದೆ ಅನಿಸುತ್ತೆ, ಒಂದು 2-3 ಲೀಟ್ರ್ ಇರುತ್ತೆ ರಿಸರ್ವಲ್ಲಿ. ಯಾವ ಊರುಗಳು ಇದು ಯಾವ ಊರು ಅಂತಲೂ ಗೊತ್ತಿಲ್ವಲ್ಲ. ಎಲ್ಲ ಅದು ಹಾಕಿದೆಯಾ ಬೋರ್ಡಲ್ಲಿ. ಬಟ್ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ತಾ ಇದೆ. ಇವಾಗ ನಿಲ್ಲಿಸಿ ಹಂಗೆ ಕಾಲು ತೊಗೊಂಡೆ, ಮುಗಿಸ್ಕೊಂಡು ನೆಕ್ಸ್ಟು ಡೈರೆಕ್ಟು ಹೈದ್ರಾಬಾದ್. ನೆಕ್ಸ್ಟ್ ಸ್ಟಾಪ್ ಇಸ್ ಹೈದ್ರಾಬಾದ್ ಗೈಸ್. ಹೈದ್ರಾಬಾದ್ ಬೇಗ ರೀಚ್ ಆದರೆ ಐ ಥಿಂಕ್ ಐ ವಿಲ್ ಪುಷ್ ಫಾರ್ವರ್ಡ್ ಟು ಹಾಸ್ಪೋರ್ಟ್. ಯಾಕಂದರೆ ಅಷ್ಟೇ ಟಯರ್ಡ್ ಆಗಿಲ್ಲ ನಾನು. ಈವ್ನಿಂಗ್ 6 ಒಳಗಡೆ ರೀಚ್ ಆಗಿಬಿಟ್ರೆ ದೆನ್ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಇವಾಗ ಸದ್ಯಕ್ಕೆ ಪೆಟ್ರೋಲ್ ಸಿಗಬೇಕು, ಅದೇ ದೊಡ್ಡ ತಲೆನೋ. ಏನು ಸಿಟಿ ಒಳಗಡೆ ಇತ್ತು, ಇಲ್ಲೂ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ಒಳ್ಳೆ ಅಜೀಬ್ ಸೀನ್. ಇಲ್ಲಿ ಆಪೋಸಿಟಲ್ಲಿ ಒಂದು ಪೆಟ್ರೋಲ್ ಬಂಕ್ ನೋಡಿದೆ, ಹಂಗೆ ತಿರುಗಿಸ್ಬಿಟ್ಟೆ. ಯಾಕೆಂದರೆ ವಿ ಡೋಂಟ್ ನಾಟ್ ಹ್ಯಾವ್ ಪೆಟ್ರೋಲ್. ಇದ್ರ ಹತ್ರ XP 95 ಥರ ಇದೆಯಾ. 346 ಓಡಿದೆ ಗುರು, ಪರವಾಗಿಲ್ಲ. ಎಷ್ಟು ರೇಟು ಪೆಟ್ರೋಲು ಕಾಣಿಸ್ತಾ ಇದೆ. 116 ಗುರು, 95. ಹಿಂಗೆ ಜಾಯ್ನ್ ಆಗ್ಬೋದಾ? ₹1,500 ಹಾಕ್ತಿದ್ದೀನಿ. ₹1,520. ಬಟ್ ಪೆಟ್ರೋಲ್ ಸಿಗ್ತಲ್ಲ, ಅಷ್ಟು ಸಾಕು ನಮ್ಗೆ. ಅಜೀಬ್ ಸೀನ್ಗಳು.
ಈ ಜಾಗದಲ್ಲಿ ಪೆಟ್ರೋಲ್ ಸಿಕ್ಕಿಲ್ಲ ಅಂದರೆ ಏಯ್ ಪೆಟ್ರೋಲ್ ಇಲ್ದೇ ಒಳ್ಳೆ ಇರ್ತದೆ. ಓಕೆ ಗಾಯ್ಸ್, ನಾವು ಇಟ್ಸ್ ನಾನ್ ಸ್ಟಾಪ್ ಟು ಹೈದ್ರಾಬಾದ್. ಯಾಕಂದರೆ ಬಿಸಿಲು ಜಾಸ್ತಿ ಆಯಿತು. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ ಟು ದ ಹೈಟೆಕ್ ಸಿಟಿ ಹೈದ್ರಾಬಾದ್. ಸೊ ಕುರ್ನೂಲ್ ದಾಟದ ಮೇಲೆ ಬೀಚುಪಲ್ಲಿ ಅಂತ ಒಂದು ಊರು ಬರುತ್ತೆ. ಅಲ್ಲಿ ನೀವು ಈ ಕೃಷ್ಣ ರಿವರ್ನ ಕ್ರಾಸ್ ಮಾಡ್ತೀರಾ. ನೀವು ಲೆಫ್ಟಲ್ಲಿ ನೋಡೋರು ಗೊತ್ತಾಗತ್ತೆ. ಈ ಸಮ್ಮರ್ ಇನ್ನ ಸ್ಟಾರ್ಟ್ ಆಗ್ತದೆ ಗುರು, ಆದ್ರೂ ಒಂಚೂರು ನೀರಿಲ್ಲ, ಎಲ್ಲ ಒಣಗೋಗ್ಬಿಟ್ಟಿದೆ. ಆ ಪರಿಸ್ಥಿತಿಯಲ್ಲಿ ನಾನು ಲಾಸ್ಟ್ ಟೈಮ್ ಬಂದಾಗಂತೂ ಹೈವೇ ಎಲ್ಲ ಫ್ಲಡ್ ಆಗಿ ಕ್ರಾಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟು ಬಂದಿದ್ದೀವಿ ಅಂದರೆ 422 ಕಿಲೋಮೀಟರ್ಸ್ ಬಂದಿದ್ದೀವಿ. ಟೈಮ್ 11:17 ಆಗಿದೆ. ಸೊ ನೆಕ್ಸ್ಟು ಹೈದ್ರಾಬಾದ್ ರೀಚ್ ಆದ್ಮೇಲೆ ಕಂಟಿನ್ಯೂ ಮಾಡೋದು. ಏನು ಡಿಸೈಡ್ ಮಾಡಿದ್ದೀನಿ ಅಂದರೆ ಹೈದ್ರಾಬಾದ್ ಕ್ರಾಸ್ ಮಾಡಿದ್ಮೇಲೆ ಫಸ್ಟ್ ಮೇಜರ್ ಟೌನ್ ಸಿಟಿ ಯಾವ್ದು ಬರುತ್ತೋ ಅಲ್ಲಿ ಹಾಲ್ಟ್ ಆಗಿಬಿಡೋಣ ಅಂತ. ಸೊ ಅದಕ್ಕೆ ಫಸ್ಟಿಗೆ ಒಂದು 600-650 ಕಿಲೋಮೀಟರ್ಸ್ ಬಂದಿರುತ್ತೆ. ಓಕೆ ಗಾಯ್ಸ್, ವಿ ಆರ್ ಇನ್ ಹೈದ್ರಾಬಾದ್. ಇದು ಮೋಸ್ಟ್ಲಿ ಇದು ಔಟರ್ ಪರಿಸರ ರೋಡ್ ಏನೋ ಒಂದಿದೆ. ಔಟ್ಸ್ಕರ್ಟ್ನೇ ಹೋಗ್ತಾ ಇದೆ. ಟ್ರಾಫಿಕ್ ಏನಿಲ್ಲ. ಲಾಸ್ಟ್ ಟೈಮ್ ಸಿಟಿ ಒಳಗಡೆ ಹೋಗಿದ್ದೆ, ಹೆವಿ ಟ್ರಾಫಿಕ್ ಇತ್ತು. ಸ್ವಲ್ಪ ಲಾಂಗ್ ಅನಿಸುತ್ತೆ, ಬಟ್ ಟ್ರಾಫಿಕ್ ಇಲ್ಲ ಈ ಕಡೆ. ಹೆವಿಯಾಗಿ ಮಾಡೋದು ಏನೋ ಡ್ಯಾಮ್ ಏನೋದಿದೆ ನೋಡಿ, ಸೆಟಪ್ ಅಲ್ಲ ಹೆಂಗಿದೆ. ಆ್ಯಕ್ಚುಲಿ ಇವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಬೆಂಗಳೂರಿಗಿಂತ ಚೆನ್ನಾಗಿದೆ. ಎಲ್ಲ ಸೈಡಿಂದ ರೀರೂಟ್ ಮಾಡ್ತಾರೆ. ನಮ್ದೆಲ್ಲ ಒಂದೇ ಕಡೆ, ಎಲ್ಲ ಕಡೆ ಎಲ್ಲೋದ್ರೂ ಒಂದೇ ಕಡೆ ಬರ್ತಾ ಇದೆ. ಫೈನಲಿ ಹೈಟೆಕ್ ಸಿಟಿ ಹೈದ್ರಾಬಾದ್ಗೆ ಎಂಟರ್ ಆದ್ರಿ. ಇಲ್ಲಂತೂ ಗುರು ಈ ಔಟರ್ ರಿಂಗ್ ರೋಡ್ ಏನು ಮಾಡೋರು ಗೊತ್ತಾ, ಅವ್ರ ಮುಂದೆ ನೋಡಿ ಸ್ಪೇಸ್ ಪೇಪರ್ ಥರ ಕಾಣಿಸ್ತಾ ಇದೆ. ಸೊ 2 o'clock ಆಗಿದೆ ಇವಾಗ ಮಧ್ಯಾಹ್ನ. ಸೊ ಆ ಟೈಮ್ಗೆ ನಾವು ಹೈದ್ರಾಬಾದ್ ಎಂಟರ್ ಆಗಿದ್ದೀವಿ. ಸೊ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂದರೆ, ಹೈದ್ರಾಬಾದ್ ಬಂದಿದ್ದೀವಿ, ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಡು ನೆಕ್ಸ್ಟ್ ಸ್ಟಾಪ್ ಇಸ್ ನಿಜಾಮಾಬಾದ್. ಅಲ್ಲೋಗಿ ಸ್ಟೇ ಆಗ್ಬೋಣ. ಇವತ್ತು ಡೇ 1ಗೆ ಇಷ್ಟು ಹೊಡೆದ್ರೆ ಸಾಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೆ. ಏನೋ ಸ್ವಲ್ಪ ಆಫೀಸ್ ಕೆಲಸ ಬೇರೆ ಇತ್ತು, ಅದು ನೋಡಬೇಕಾಗಿತ್ತು. ಸೊ ಎಲ್ಲಾದರೂ ಲಂಚಿಗೆ ನಿಲ್ಲಿಸ್ಕೊಂಡು ಹೋಗೋದೆ. A few moments later. ಗಾಯ್ಸ್, ಇವಾಗ ಲಂಚ್ ಮುಗಿಸ್ಕೊಂಡು ತಿರ್ಗಾ ಓಡ್ತಾ ಇದ್ದೀನಿ. ಇವಾಗ ಡೆಸ್ಟಿನೇಷನ್ ಫಿಕ್ಸ್ ಆಯಿತು. ಇವತ್ತು ನಿಜಾಮಾಬಾದ್ ಹೋಗಿ ಸ್ಟೇ ಆಗ್ತೀನಿ. ಅಲ್ಲಾಗಿ ಇನ್ನೂ ಅಷ್ಟೇ ಹುಡುಕ್ಬೇಕು. ಸೊ ಗೂಗಲ್ 160 ಕಿಲೋಮೀಟರ್ಸ್ ಹೋಗ್ತಾರೆ, 3 hours ಅಂತ. 60 ಕಿಲೋಮೀಟರ್ಸ್ 3 hours ಆಗುತ್ತಾ ಅಂತ ಗೊತ್ತು. ಲೆಟ್ಸ್ ಗೋ. ಗುರು ಏನು ಮಾಡಿದಾರೆ ಗುರು ಹೈದ್ರಾಬಾದು, ಯಪ್ಪ ಎಲ್ಲಿ ನೋಡಿದ್ರೆ ಸ್ಕೈ ಸ್ಕ್ರೇಪರ್ಸು, ಏನೋ ದುಬೈ ಫೀಲಿಂಗು. ಔಟರ್ ರಿಂಗ್ ರೋಡ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಟ್ರಾಫಿಕ್ ಕಂಜೆಷನ್ಗೆ ಸಕಲಾಗಿ ಪ್ಲ್ಯಾನ್ ಮಾಡಿದ್ದಾರೆ ಮಾತ್ರ. ಇದೇ ಥರ ನಮ್ಮ ಬೆಂಗಳೂರಲ್ಲಿ ಮಾಡಿದರೆ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮ್ ನಾನು ಬಂದಾಗ ಎಷ್ಟು ಮಳೆ ಬರ್ತೈತೆ ಗೊತ್ತಾಯಿತು. ಅಯ್ಯೋ ದೇವ್ರೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮಲ್ಲಿ ವಿಶ್ ಮಾಡಿರೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ರೈಡ್ನ ಎಷ್ಟು ಸೇಫಾಗಿ ಮುಗಿಸ್ಕೊಂಡು ಬರೋಕ್ಕಾಗೋದೋ ಅಷ್ಟು ಸೇಫಾಗಿ ಮುಗಿಸ್ಕೊಂಡು ಬರ್ತೀನಿ. ಬಟ್ ಅಲ್ಲಿ ಸ್ವಲ್ಪ ಕೋತಿ ಚೇಷ್ಟೆಗಳು ನಡೀತಾ ಇರುತ್ತೆ. ಅದೆಲ್ಲ ಇದ್ದಿದ್ದೆ, ಏನು ಮಾಡೋಕ್ಕಾಗಲ್ಲ. ಲೈಫ್ ಬರ್ತಾ ಹಂಗೆ ನಾವು. ಓಕೆ ಗೈಸ್, ಮುಂದೆ ಹೋಗಿ ಟ್ರಾಫಿಕ್ ಗೀಫಿಕಲ್ಲಿ ಇಲ್ಲದೆ ಇರೋ ಟೈಮಲ್ಲಿ ಬ್ಲಾಕ್ ಮಾಡ್ತೀನಿ. ಗೈಸ್, ನಿಜಾಮಾಬಾದಲ್ಲಿ 800ಗೆ ಈ ರೂಮ್ ತೊಗೊಂಡಿದ್ದೀವಿ. ನಾನ್ AC. ಸಾಕಲ್ವಾ? ಔಟ್ಸೈಡೆಲ್ಲ ಅಷ್ಟು ಚೆನ್ನಾಗಿಲ್ಲ. ಏನೋ ರೆನೋವೇಷನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ದಿಸ್ ಇಸ್ ದ ಫಸ್ಟ್ ಹೋಟೆಲ್ ದಟ್ ಐ ಫೌಂಡ್ ಕಮಿಂಗ್ ಇನ್ ದಿಸ್ ರೂಟ್. ಸೊ ಇರಲಿ ಅಂತ ತೊಗೊಂಬಿಟ್ಟೆ. ಬೆಳಿಗ್ಗೆ ಹೆಂಗಿದ್ರು ಬೇಗ ಹೊರಟ್ಬಿಡ್ತೀನಿ. ಸೊ ಡೀಸೆಂಟ್ ಅನಫ್.
ಸೊ ದಟ್ ಈಸ್ ಡೇ 1 ಫಾರ್ ಅವರ್ ರೈಡ್ ಟು ನೇಪಾಲ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಹೆವಿ ಅಡ್ವೆಂಚರ್ಸ್ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ನು ಬೆಲ್ಲು ಎಲ್ಲ ಒತ್ಬಿಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಒಂದು ಕಮೆಂಟ್ ಹಾಕ್ಬಿಡಿ. ಬಾಯ್.